ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳು ಮಾಡ್ತಾ ಇರತಕ್ಕಂತ ಪಾದಯಾತ್ರೆಯಲ್ಲಿ ರಾಜ್ಯದ ಜನಸಮುದಾಯಕ್ಕೆ ಸತ್ಯವನ್ನ ತಿಳಿಸಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಾಯಕರುಗಳಿಗೆ ಅನೇಕ ಪ್ರಶ್ನೆಗಳನ್ನು ಹಾಕಬೇಕು ಅಂತೇಳಿ ಇವತ್ತು ಏನು ಚನ್ನಪಟ್ಟಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಅವರ ಆದೇಶದಂತೆ ನಾನು ಯಾರ ಹೆಸರನ್ನು ತಗೊಳ್ಳೋದಿಲ್ಲ. ಅಧ್ಯಕ್ಷರ ಆದೇಶ ಆದ್ಮೇಲೆ ನಾವು ಯಾರನ್ನು ಮಾತಾಡಂಗಿಲ್ಲ. ಇಲ್ಲೆಲ್ಲ ಕುಂತಿರೋರೆಲ್ಲ ಕ್ಷಮಿಸ್ಬೇಕಪ್ಪ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಚಿವರೇ, ಶಾಸಕರೇ, ಮುಖಂಡರುಗಳೇ, ಎಲ್ಲ ಪಕ್ಷದ ಎಲ್ಲ ಅಧ್ಯಕ್ಷರುಗಳೇ, ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳೇ, ಸದಸ್ಯರೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ಚನ್ನಪಟ್ಟಣದ ಮುಖಂಡರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತು ನಾನು ಈಗ ದಾರಿಯಲ್ಲಿ ಬರುವಾಗ ಕೆಲವು ಪೋಸ್ಟರ್ಗಳನ್ನು ನೋಡಿದೆ. ಆ ಪೋಸ್ಟರ್ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಿಂದಕ್ಕೆ ಹೋಗಿದೆ, ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಮುಂದೆ ಬಂದಿದೆ. ಯಾರು ಈ ಪಾದಯಾತ್ರೆಯನ್ನ ಮಾಡಬಾರದು ಅಂತ ಹೇಳಿದವರು ಇವತ್ತು ಮುಂದೆ ಫೋಟೋದಲ್ಲಿ ಮುಂದೆ ನಿಂತುಬಿಟ್ಟಿದ್ದಾರೆ. ಯಾರು ಮಾಡಲೇಬೇಕು ಪಾದಯಾತ್ರೆ, ರಕ್ತ ಬಿಸಿಯಾಗಿದೆ ನನಗೆ, ನಾನು ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿದಂತ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅವರು ಹಿಂದೆ ನಿಂತ್ಕೊಂಡಿದ್ದಾರೆ. ಇದು ಏನು ಅರ್ಥ ಅಂತ ಹೇಳಿ ನನಗಾಗಲಿಲ್ಲ. ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಈ ಪಾದಯಾತ್ರೆಯನ್ನ ತಗೊಂಡಿದ್ದೀರಿ? ನಿನ್ನೆ ದಿವಸ ಬಸವರಾಜ್ ಪಾಟೀಲ್ ಯತ್ನಾಳ್, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮಾಜಿ ಕೇಂದ್ರದ ಸಚಿವರು, ಪ್ರಸ್ತುತ ಶಾಸಕರು ಒಂದು ಮಾತು ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳು ಮಾಡ್ತಾ ಇರತಕ್ಕಂತ ಪಾದಯಾತ್ರೆ. ನಿಮಗೆ ನಾಚಿಕೆ ಬರಬೇಕು. ಯಾವುದು ಏನನ್ನ ಪ್ರೂವ್ ಮಾಡೋದಕ್ಕೆ ನೀವು ಹೊರಟಿದ್ದೀರಿ? ಅಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ? ಸತ್ಯವನ್ನ ಮರೆಮಾಚೋದಕ್ಕೆ ಹೊರಟಿದ್ದೀರಾ? ಕರ್ನಾಟಕದ ಜನತೆ ನಿಮಗೆ ಬುದ್ಧಿ ಕಲಿಸಿದ್ದಾರೆ. ಈ 2023ರಲ್ಲಿ 2023ರಲ್ಲಿ ಏನು ನೀವು 4 ವರ್ಷ ಸತತವಾಗಿ ಭ್ರಷ್ಟಾಚಾರ ಮಾಡಿದ್ರಿ, 40% ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ, 40% ಕಮಿಷನ್ ಸರ್ಕಾರ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಾಗಿತ್ತು.
ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷವನ್ನ ಆರಿಸಿ ಕಳಿಸಿದ್ದಾರೆ. ಇವತ್ತು 1 ವರ್ಷ 2 ತಿಂಗಳು ಆಗಿರ್ತಕ್ಕಂಥ ಈ ಸರ್ಕಾರದ ಮೇಲೆ ನೀವು ಆಪಾದನೆ ಮಾಡೋದಕ್ಕೆ ಹೊರಟಿದ್ದೀರಿ. ನಿಮ್ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ. ನಿಮ್ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ. ನಮಗೆ ಹೇಳಕ್ ಬಂದಿದ್ದೀರಾ ನೊಣ ಬಿದ್ದಿದೆ ನಿಮ್ ತಟ್ಟೆನಲ್ಲಿ ಅಂತ ಹೇಳಿ? ನಮಗೆ ಹೇಳಕ್ ಬಂದಿದ್ದೀರೇನ್ರಿ? ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಮುಖಂಡರಿಗೆ ಕೇಳೋದಕ್ಕೆ ಬಯಸ್ತೇನೆ, ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಂದಿದ್ದೇವೆ ನಾವು. ನಿಮಗೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ 47 ಕೋಟಿ ರೂಪಾಯಿ ಹಗರಣ ಆಗಿದೆ. ಇವತ್ತು ಅದರ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ. ಅವರ MD ಯನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ. 30 ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆ. 30 ಅಕೌಂಟ್ಗೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಣ 30 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಪುರಾವೆ ಇದೆ. ಆ ಹಣ ಎಲ್ಲಿ ಚೆಕ್ನಲ್ಲಿ ಹೋಗಿದೆ? ಉತ್ತರ ಕೊಡಿಯಪ್ಪ. ಇದಕ್ಕೆ ಉತ್ತರ ಕೊಡಿ. ಈ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡಿ ಇದಕ್ಕೆ. ಬೋವಿ ನಿಗಮದಲ್ಲಿ ಬಡವರಿಗಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಹಣ ಕೊಟ್ಟಿದ್ರೆ 120 ಜನರಿಗೆ ಹಣ ಕೊಡ್ತೀವಿ 10 ಲಕ್ಷ ಅಂತ ಹೇಳಿ ಅವರಿಗೆ ಕೇವಲ 50,000 ರೂಪಾಯಿ 25,000 ರೂಪಾಯಿ ಹಣ ಕೊಟ್ಟು ಮೋಸ ಮಾಡಿದಿರಲ್ಲ, ಅದರದ್ದು ಲೆಕ್ಕ ಕೊಡಿ. ಅದರದ್ದು ಲೆಕ್ಕ ಕೊಡಿ. ಇವತ್ತು ನನಗೆ ಇಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಒಂದು ಪತ್ರಿಕೆಯನ್ನು ಕೊಟ್ಟು, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಳಕೆಯ ಪಕ್ಷಿ ನೋಟ ಯಾರಿಗೆ ಕೇಳಿರೋದಿದು? ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಯಾರು ಕೇಳಿದ್ದಾರೆ? ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮೈಸೂರಿನ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಏನಪ್ಪ ಕೇಳಿದ್ದಾರೆ ಅಂದ್ರೆ, ಸ್ವಾಮಿ ನೀವು ಅವತ್ತು ಆಗ ರಾಜಕೀಯವಾಗಿ ಏನೂ ಆಗದಿದ್ದ ಕುಮಾರಸ್ವಾಮಿ ಅವರು 300 x 200 ಅಡಿ ಅಳತೆಯ ನಿವೇಶನ ಪಡ್ಕೊಂಡಿದ್ರಿ. ಅದರ ಮೂಡಾದಲ್ಲಿ ಅದರ ಸ್ವಾಧೀನ ಪತ್ರ ತಗೊಂಡಿದ್ರಿ. ಅದಕ್ಕೆ ನೀವೇ ಖುದ್ದಾಗಿ ನನಗೆ ಪೊಸೆಷನ್ ಸರ್ಟಿಫಿಕೇಟ್ ಕೊಡಿ ಅಂತ ಕಾಗದ ಬರೆದಿದ್ದೀರಿ. ಅದಕ್ಕೆ ಉತ್ತರ ಕೊಡಿಯಲ್ಲ. 36 ಸೈಟು ಮೂಡಾದಲ್ಲಿ, 36 ಸೈಟು, 20 ನಿವೇಶನಗಳು ನಿಮ್ಮ ಮನೆಯವರ ಹೆಸರಿಗಾಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ನಾವಲ್ರಿ ಕೇಳಿದ್ದು, ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ಘಟಕ ಕೇಳಿದ್ಯಪ್ಪ. ಕುಮಾರಸ್ವಾಮಿ ಅವರೇ, ಈಗ ಹೇಳ್ಬೇಕಲ್ಲ ಉತ್ತರ, ಇದಕ್ಕೆ ಹೇಳ್ಬೇಕಲ್ಲ ಉತ್ತರ ನೀವು. ಆದ್ರಿಂದ ಯಾವ ಮಾನ ಮರ್ಯಾದೆ ಇಟ್ಕೊಂಡು, ಯಾವ ನೈತಿಕತೆಯಿಂದ ನೀವು ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ? ಯಾವ ಪಾದಯಾತ್ರೆಯನ್ನ ಯಾತಕ್ ಮಾಡ್ತಾ ಇದ್ದೀರಿ? ಉತ್ತರ ಕೊಡ್ಬೇಕು. ಈ ರಾಜ್ಯದ ಜನ ಕೇಳೋದಕ್ಕೆ ಬಯಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಬಗ್ಗೆ ಆಪಾದನೆಯನ್ನ ತೆಗೆದಿದ್ದೀರಿ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ. ನಾವು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡೋದಿಕ್ಕೆ ನಿಮಗೆಲ್ಲ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಹಕ್ಕು ಕೊಟ್ಟಿದ್ದಾರೆ, ಕೇಳ್ರಿ ಅವ್ರನ್ನ ಅಂತೇಳಿ. ಆದ್ರೆ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಿ? ಯಾವ ಜಮೀನು 1935ರಲ್ಲಿ ಅದನ್ನ 1 ರೂಪಾಯಿಗೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಂತ ಜಮೀನು ಆ ತಾಯಿಗೆ, ತಂಗಿಗೆ ಅರಿಶಿನ ಕುಂಕುಮಕ್ಕೆ ಕೊಟ್ಟ ನಂತರ
ಹೇಳ್ದೆ ಕೇಳ್ದೆ ಅವ್ರ ಗಮನಕ್ಕೆ ತರದೆ ನೀವು ಅದನ್ನ ಎನ್ಕ್ರೋಚ್ ಮಾಡಿ ಸೈಟ್ ಮಾಡಿ ಯಾರಿಗೋ ಮಾರ್ಬಿಟ್ಟು ಅದಾದ ಮೇಲೆ ತಪ್ಪಾಯ್ತು ನನಗೆ ನಾವು ಮಾಡಿದ್ದು ಅಂತೇಳಿ ರೆಸಲ್ಯೂಷನ್ ಮಾಡಿ ಇವತ್ತು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿ ಅವರಿಗೆ 14 ಸೈಟ್ ತಗೊಂಡಿದ್ದೀರಿ ಅಂತ ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲೇನ್ರಿ? ಸಿದ್ದರಾಮಯ್ಯನವರ ರುಜು ಇದೆಯಾ ಯಾವುದಾದ್ರೂ ಕಾಗದದಲ್ಲಿ, ಯಾವುದಾದ್ರೂ ಫೈಲ್ನಲ್ಲಿ ಸಿದ್ದರಾಮಯ್ಯನವರ ರುಜು ಇದೆಯಾ? ಸರ್ಕಾರದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಡೈರೆಕ್ಷನ್ ಕೊಟ್ಟಿದ್ದಾರಾ? ಯಾವುದನ್ನು ನೋಡದೆ ಇವತ್ತು ರಾಜಕಾರಣದ ದುರುದ್ದೇಶ ಇಟ್ಕೊಂಡು ಜನಸಮುದಾಯದ ಪರವಾಗಿರ್ತಕ್ಕಂಥ ಸರ್ಕಾರಕ್ಕೆ ಮಸಿ ಬಳಿಯೋದಕ್ಕೆ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವರಿಗೆ ಮತ್ತು ನಮ್ಮೆಲ್ಲರ ಸಂಪುಟಕ್ಕೆ ಮಸಿ ಬಳಿಯೋದಕ್ಕೆ ಹೊರಟಿದ್ದೀರಾ? ಒಂದು ತಿಳ್ಕೊಳ್ಳಿ, ರಾಜ್ಯದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಿಮ್ಮ ತಪ್ಪುಗಳನ್ನ ಕಂಡಿಡಿದು ನಿಮಗೆ ಬುದ್ಧಿ ಕಲಿಸಿದ್ರೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲ. ಆದ್ರಿಂದ ಇವತ್ತು ಏನು ನೀವು ಇಲ್ಲಿಗೆ ಬರೋಕ್ ಮುಂಚೆ ನಾವು ಈ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಇದ್ದೇವೆ. ರಾತ್ರಿ ರಾಮನಗರದಲ್ಲಿ ನಿಮ್ಮ ಭಾಷಣಗಳಿದ್ದಾವೆ. ನಾವು ಕೇಳಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಆ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಮೊದಲೇ ಆಯೋಜನೆ ಮಾಡಿ ಜನಸಮುದಾಯಕ್ಕೆ ಅವರು ಹೇಳ್ತಕ್ಕಂಥದ್ದು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಮೊದಲೇ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿನ ರಾಜಕೀಯ, ಚನ್ನಪಟ್ಟಣದ ರಾಜಕೀಯ ಯಾವ ರೀತಿ ಇದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಯೋಗೇಶ್ವರ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಅವರು ಸರ್ಕಾರವನ್ನ ಹಿಂದೆ ನಮ್ಮನ್ನ ಬೀಳಿಸೋದಕ್ಕೆ ಪ್ರಯತ್ನ ಮಾಡಿದಂತವ್ರು. ಭಾರತೀಯ ಜನತಾ ಪಾರ್ಟಿ ನಂದು ಅಂತ ಕುಣಿತಾ ಇದ್ರು. ಇವತ್ತು ನೋಡಿದ್ರೆ ಎಲ್ಲೂ ಅವ್ರ ಫೋಟೋನೇ ಇಲ್ಲ, ಅವ್ರನ್ನ ಕರೆದೂ ಇಲ್ಲ, ಅವ್ರನ್ನ ಕೇಳೂ ಇಲ್ಲ. ಪಾಪ ಯೋಗೇಶ್ವರಣ್ಣ ಎಲ್ಲಿದ್ಯಪ್ಪ? ಕಾಣಿಸ್ತಾನೆ ಇಲ್ಲ, ಒಂದು ಫೋಟೋನಲ್ಲೂ ಇಲ್ಲ. ಆದ್ರಿಂದ ಯಾವ ಸಂದರ್ಭದಲ್ಲಿ ಯಾರು ಮುಖಂಡರಾಗ್ತಾರೆ, ಯಾರು ಕೆಳಗೆ ಇಳಿತಾರೆ, ಯಾರ ಮೇಲಕ್ಕೆ ಹೋಗ್ತಾರೆ, ಅದು ಜನ ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಮಾನ್ಯ ವಿಜಯೇಂದ್ರ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ನನಗೆ ಏನು ಹೇಳೋದಿಲ್ಲ. ನಾನು ನಿಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ಉತ್ತರ ಕೊಟ್ಬಿಡಿ ವಿಜಯೇಂದ್ರ, ಸಾಕು. ಇನ್ನೇನು ಮಾಡಬೇಡಿ, ಇನ್ನೇನು ಮಾಡಬೇಡ್ರಿ. ನಿಮ್ಮ ಪಾರ್ಟಿ ಮುಖಂಡರಿಗೆ ಉತ್ತರ ಕೊಟ್ಬಿಡಿ, ಸಾಕು. ಮರ್ತೋಯ್ತಾ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ರುಜು ಹಾಕೋದನ್ನ ಪತ್ರಿಕೆಗಳಲ್ಲಿ ಮರ್ತೋಯ್ತಾ? ಫೈಲ್ಗಳಿಗೆ ಸೈನ್ ಆಗ್ತಾ ಇದ್ದಿದ್ದು ಮರ್ತೋಯ್ತಾ? ಬೇರೆ ಬೇರೆ ಹಗರಣಗಳಲ್ಲಿ ನಿಮ್ಮ ಹೆಸರುಗಳು ಬಂದಿದ್ದನ್ನ ಮುಚ್ಚಿ ಹಾಕಿದ್ರಿ, ಅದು ಮರ್ತೋಯ್ತಾ? ನಾವು ಬಿಡೋದಿಲ್ಲ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆ ಹಗರಣಗಳನ್ನೆಲ್ಲ ಹೊರಗಡೆ ತೆಗಿತೀವಿ, ಜನರ ಮುಂದೆ ಹೇಳ್ತೀವಿ. ನಿಮಗೆ ಜನ ಚೀಮಾರಿ ಹಾಕ್ತಾರೆ, ನಾವು ಹಾಕೋದು ಬೇಕಾಗಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಜನತೆಗೆ ನಾವು ಸತ್ಯವನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಅದರ ಜೊತೆಯಾಗಿ ರಾಜ್ಯದ ಜನತೆಗೆ ಕೊಟ್ಟ ಮಾತು, ಒಂದು ಒಳ್ಳೆಯ ಆಡಳಿತವನ್ನ, ಜನಪರವಾದಂತ ಆಡಳಿತವನ್ನ ಕೊಡ್ತೇವೆ ಅಂತ ಏನು ನಾವು ಹೇಳಿದ್ದೇವೆ, ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇವೆ ನಾವೆಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.